ಎಲ್ಲರಿಗೂ ನನ್ನ ನಮಸ್ಕಾರಗಳು. ಒಂದು ಹಳ್ಳಿದಾಗ ಒಂದು ಮಗ ಒಂದು ತಾಯಿ, ಗಂಡ ಇದ್ದಿದ್ದಿಲ್ಲ. ಒಂದು ಮಗ ಒಂದು ತಾಯಿ ಇತ್ತು. ಹೀಗೆ ಕೆಲಸ ಮಾಡ್ತೀವಿ, ಊಟ ಮಾಡ್ತೀವಿ, ದಿನ ಒಂದಿನ ಕೂಲಿಗೆ ಹೋಗ್ತೀವಿ, ಕಸ ತೆಗಿಲಕ್ಕಂತ ಹೋಗಿ ಕೆಲಸ ಮಾಡ್ತೀವಿ. ನಿನಗೆ ಬಿಸಿಲಿತ್ತು, ಬಿಸಿಲಾಗ ಅದು ಜರ ಕುಡುಗಿಲ ಮಸಿಯೋ ಮಗ, ಜರ ಕೊಯ್ಲಾಕ ಸರಿ ಬರ್ತದ ಅಂತ ತಾಯಿ ಹೇಳಿ ತಂದು ಕುಡುಗಿಲ್ ತಂದು ಹೊರಗಿಟ್ಟೆ. ಮಸದ ಹೊರಗಿಟ್ಟು ಊಟ ಮಾಡ್ಕೊತಾವೆ. ಕುಡುಗಿಲ್ ಕಾವದು ಸುಡ್ಲಕ್ಕತ್ತು ಬಿಸಿ ಕುಡುಗಿಲ್ಗಳು ಸುಡ್ಲತ್ತಾಗ ಅಮ್ಮ ಕುಡುಗಿಲ್ ಸುಡ್ಲತ್ತವ ಹ್ಯಾಂಗೆ ಮಾಡಿ ಮಗ ಕುಡುಗಿಲ್ ಸುಡ್ಲತ್ತರಿ ಏನು ಮಾಡ್ತೀನಿ? ಡಾಕ್ಟ್ರ್ ಬಲ್ಲಿ ಒಯ್ಬೇಕಮ್ಮ. ಡಾಕ್ಟ್ರ್ ಬಲ್ಲಿ ಅದಕ್ಕೆ ಹೋಯ್ತು ಹುಚ್ಚ ಹಂಗೆ ಇಲ್ಲ ತೋರಿಸ್ಕೊಂಡು ಬರ್ತೀನಿ. ಡಾಕ್ಟ್ರ್ ಬಳಿ ಹೋಗಿ ಯಾಕೋ ಏನ್ರಿ ನಮ್ಮ ಕುಡುಗಿಲು ಕುರಿ ಬಂದವ್ರಿ ಕೈಯಾಗ ಹಿಡಿಬಿಡಲು ಅಂದರೆ ಕೊಯ್ಲಾಕ. ಡಾಕ್ಟ್ರ್ ಏನು ಹೇಳ್ದ, ನೋಡೋ ಹುಚ್ಚ, ಕುಡುಗಿಲಿಕ್ಕೆ ಏನು ಮಾಡೋದದನ್ನು ನಿಮ್ಮ ಮನ್ಯಾಗ ಒಂದು ಹಗ್ಗ ಕಟ್ಟೋದಕ್ಕೆ ಕಟ್ಟಿ ಒಂದು ಹಳ್ಳ ಇರಲಿ, ಒಂದು ಬಾವಿ ಇರಲಿ, ಅದ್ರಾಗ ಹಿಂಗೆ ಎದ್ದು ತೆಗಿ ಕಮ್ಮಾತಾವ್ರು ಇರಲಿ ಇಷ್ಟೇ ಅಂಥೇಳಿ ಮನೆಗೆ ಬಂದು ಆ ಕುಡುಗಿಲ್ಗೆ ಹಗ್ಗ ಕಟ್ಟದ, ಬಾಯಿ ಇಟ್ಟು ಬಾಯಿದಾಗ ಬಿಟ್ಟು ಅದಕ್ಕೆ ತಣ್ಣಗಂದ್ರೆ ಕೆಲ್ಸಕ್ಕೆ ಹೋದರು. ಒಂದು 4-5 ದಿವಸ ಕೆಲಸ ಮಾಡಿದ್ರು. ತಾಯಿ ಊರಿಗೆ ಬರೋದು, ಅಮ್ಮ ನಿನಗೆ ಊರಿಗೆ ಬಂದು ನಾನು ಏನು ಮಾಡಲಿ ಮಗ, ಡಾಕ್ಟ್ರು ಕೇಳಬೇಕಾಗ್ತದೆ. ಅವ ಏನು ತಿಳ್ಕೊಂಡ, ಕುಡುಗಿಲು ಕುರಿ ಬಂದ್ರೆ ಬಾಯ್ದಾಗ ಬಿಟ್ಟೀನಿ, ಕುರಿ ಕಮ್ಮಿ ಆಗ್ಯಾವ. ನಮ್ಮ ತಾಯಿಗೂ ಕಟ್ಟಿಬಿಟ್ರೆ ಕುರಿ ಕಮ್ಮಿ. ಕೈಕಾಲು ಕಟ್ಟದ ತಾಯಿಗೆ, ನಿದ್ದೆ ಹತ್ತಿತ್ತಕ್ಕೆ ಕೈಕಾಲು ಕಟ್ಟದ. ಕುರಿ ಜೋಶಿನಾಗಿದ್ದಳು, ಆಕೆ ಗೊತ್ತಾಗಲಿಲ್ಲ. ಒಯ್ದ ಬಾಯ್ದಾಗ ಮುಣಗ್ಸು, ಎದ್ದದ ತೆಗದ ಎದ್ದಳಂದಳು 3 ಅಳೆ ಮುಣ್ಸೋತ್ತಾನ ಕೈ ಹಾಕ್ತು ಬಾಯ್ದಾಗ ಹೋದ ತಾಯಿ. ಅದಕ್ಕೆ ಡಾಕ್ಟ್ರಿಗೆ ಬಂದು ಕೇಳಿದ್ರೆ, ಏನು ರೀ ಸಾಬ್ರೆ, ನೀವು ಕುಡುಗಿಲಕ್ಕೆ ಉರಿ ಬಂದ್ರೆ ಬಾಯ್ದಾಗ ಎದ್ದಂದ್ರಿ, ನಾನು ಅದರಂತೆ ನಾನು ಊರಿ ಬಂದೀವಿ ನಮ್ಮ ಅಮ್ಮವ್ರಿಗೆ ಬಾಯ್ದಾಗ. ನೋಡಪ್ಪ, ಕುಡುಗಿಲೇ ಬೇರೆ, ಜೀವನೇ ಬೇರೆ. ಅದು ಜೀವನ ಇಲ್ಲದು ವಸ್ತು, ಇದು ಜೀವನ ಇದ್ದಿದ್ದು ವಸ್ತು. ಆದ್ರೆ ನಿನಗೆ ಯಾಕೆ ಹೇಳಿದ್ರು ತಾಯಿ ಕಟ್ಟಿಬಿಡುವಂತ? ಹಿಂಗೆ ಆಗ್ಯದ ಪರಿಸ್ಥಿತಿ. ಹಂಗಲ್ಲಪ್ಪ, ಇವತ್ತು ಮಾಡಿದವು ಮಾಡಿರಿ, ಇನ್ನೊಮ್ಮೆ ಮಾಡಬೇಡ ಹಂಗೆ. ಹಿಂಗೆ ಮಾಡಿ ತಾಯಿಗೆ ಹೊಲ್ಕೊಂಡು ಕೂಡ್ತೀವಿ, ಸರಿಯಲ್ಲದು ಅಂಥೇಳಿ ಡಾಕ್ಟ್ರ್ ಬಂದು ಆ ತಾಯಿ ಹೊಟ್ಟೆಗಿನ ನೀರು ತೆಗೆದಾಗ ಶಿವ ಅಂತ ತಾಯಿ ಎದ್ದಳಂತ. ಹಂಗೆ ನಮ್ಮ ಹಳ್ಳಿ ಪದ್ಧತಿದಾಗ ಅವಾಗಿನ ಕಾಲಕ್ಕೆ ದಡ್ಡರೂ ಇರ್ತಿರು, ಶಾಣ್ಯರೂ ಇರ್ತಿರು. ದಡ್ಡರೂ ಇರ್ತಿರು, ಶಾಣ್ಯರೂ ಇರ್ತಿರು. ಆದರೆ ಶಾಣ್ಯರು ಆಗ್ಯಾರ, ದಡ್ಡ್ರೇ ಇರ್ತಿರು. ಅದಕ್ಕೆ ಈಗಿನ ಕಾಲಕ್ಕೆ ಯಾರೂ ದಡ್ಡ್ರು ಇಲ್ಲ, ಎಲ್ಲರೂ ಶಾಣ್ಯರ ಈಗಿನ ಕಾಲಕ್ಕೆ, ಯಾರೂ ದಡ್ಡ್ರಲ್ಲ. ಅದಕ್ಕೆ ನಿಮಗೆ ಹೇಳ್ತೀನಿ, ಈಗಿನ ಕಾಲದ ಮಂದಿ ಹೆಂಗದ ಅಂದ್ರೆ, ಇನ್ನೊಂದು ಮಾತು ಹೇಳ್ತೀನಿ ಅದ್ರಲ್ಲಿ, ಈಗಿನ ಮಂದಿ ಮಾಡ್ತಾರೆ ಅಂದ್ರೆ ಹಂಗೆ ಮಾಡೋಂಗಿಲ್ಲ. ಒಬ್ಬ ಹೆಣ್ಮಗಳು ನಿಂಗಮ್ಮ ಅಂತ ಇದ್ದು, ಈಗ ಒಂದು ಊರಾಗ ಆಕೆ ಏನು ಮಾಡಿದ್ರು ಅಂತ, ಒಂದು 4 ಅಂದಲ್ಲ 5 ತಲೆ ಬಂಗಾರ ಅವಾಗ ಆಗ್ಯತ್ರಿ ತೊಗೊಂಡು ಸಿಂಗರ್ ಕರ್ಮಣಿ ಮಾಡ್ಕೊಂಡು ಕೊಳ್ಳ ಹಾಯ್ಕೊಂಡ್ರು ಕೊಳ್ಳ ಹಾಯ್ಕೊಂಡ್ರೆ. ಈಗ ಆಕಿನ ಸರ ಆಕೆ ಹಾಯ್ಕೊಂಡ್ರಿ, ಯಾಕೆ ಹೇಳಬೇಕು? ಆಕೆಗೆ ಯಾರೂ ಸರ ಎಂದು ಮಾಡಿಸ್ಕೊಂಡಿದ್ದಂತ ಕೇಳಿಲ್ಲ ಅಂತ ಕೊಟ್ಟಾರೆ. ಕೇಳಿದ್ರೆ ಒಂದಿನ ಅಂತ ಊರ ಮಂದಿ ಈಟ್ ಖರ್ಚು ಮಾಡಿ ಸರ ಮಾಡಿಸ್ಕೊಂಡ, ನನಗೊಬ್ಬರೂ ಕೇಳಿಲ್ಲಲ್ಲೇ ಒನ ಹ್ಯಾಂಗೆ ಮಾಡಲಿ ಅಂತ ಆಕೆ ಕುದೇ ಬಿತ್ತಂತ. ಮನ್ಯಾಗ ಒಂದು ಹುಲ್ಲು ಜೋಪಡಿ ಇತ್ತಂತ, ಅದು ಗುರಿ ಹಚ್ಚೋಳಂತ. ನೀವ ಆರ್ಸ್ಲಾಕ ಬಂದ್ರಂತ. ಬಂದಾಗ
ಯವ್ವ ಎಂದು ಮಾಡಿಸ್ಕೊಂಡೆ ನಿಂಗಮ್ಮ ಸರ ಅಂದ್ರು ಅಂತ. ಯವ್ವ ನೀ ಅದೇ ಮಾತು ಅವತ್ತೇ ಕೇಳಿದ್ರೆ ನಾಯಲ್ಲಿ ನನ್ನ ಜುಪ್ಡಿ ಗುರಿ ಹಚ್ಕೋತೀನಿ ಯವ್ವ, ಇದು ಕೇಳೋದಕ್ಕೆ ಹಚ್ಕೊಂಡಿನಿ ಅಂತ. ಅದಕ್ಕೆ ಇನ್ನೊಬ್ರಿಗೆ ಕೇಳೋಕೆ ಬೇಕಾಗಿಲ್ಲ, ಅದು ನಮ್ಮದು ನಾವು ಇದು ಇರಬೇಕು. ಇನ್ನೊಬ್ರಿಗೆ ಕೇಳಿ ನಮಗೇನು ಮಾಡ್ತಾರೆ? ಇಲ್ಲ, ನಮ್ಮ ಸಂಸಾರಕ್ಕೆ ನಮ್ಮ ಜಿಂದಗನಿಗೆ ನಮ್ಮ ಇದಕ್ಕೆ ನಾವು ಗುಪ್ತನಾಗಿ ಸಂಸಾರ ನಾವು ಮಾಡ್ಕೊಂಡು ಹೋಗ್ಬೇಕು. ಅದನ್ನು ಇನ್ನೊಬ್ರಿಗೆ ತೋರಿಸ್ಕೊಂಬೋದು ಏನೋ ಅವಶ್ಯಕತೆ ಅದ? ಇಲ್ಲ. ಹಂಗೆ ಈಗಿನವ್ರಂತೂ ತೋರಿಸ್ಕೊಂಬಾರ್ದು, ಹಿಂದೂ ತೋರಿಸ್ಕೊಡ್ತೀರಿ. ಈಗಿನವರು ಅವ್ರ ಮನೆ ಗುಟ್ಟು ಯಾರೂ ಕೊಡಲ್ಲ, ನಮ್ಮ ಮಂದಿ ಗುಟ್ಟೂ ಕೇಳಲ್ಲ, ಅವ್ರ ಮಂದಿ ಮಾತಾಡಲ್ಲ, ಮಂದಿ ಮಾತೂ ಕೇಳಲ್ಲ. ಈಗಿನ ಕಾಲಕ್ಕೆ ಯಾರು ಆಡಲ್ಲ ರೀ, ಒಳ್ಳೆ ಮಂದಿ ರೀ ಈಗಿನ ಕಾಲಕ್ಕೆ. ಈಗಿನ ಸಂಸ್ಕೃತಿ ಈಗಿಂದು ಪರಿಸರ ನೋಡ್ಬೇಕಾದ್ರೆ ಈಗಿನ ಒಳ್ಳೆ ಹೆಣ್ಮಕ್ಳು ಒಳ್ಳೆ ಗಂಡಸು ಮಕ್ಕಳು ಈಗಿನವ್ರು ಯಾರ್ದೋ ಮಾತಾಡಲ್ಲ. ಈಗಿನ ಅವ್ರ ಕೆಲಸ ಬಲ್ಲ, ಅವ್ರ ಬಲ್ಲ ಈಗಿನವ್ರು. ಹಿಂದಕ್ಕೆ ಹಂಗೆ ನಾವು ಹುಚ್ಚು ಮಂದಿ ಇದ್ದೇವ್ರಿ. ಅವಾಗ ಶಾಣೆ ಇದ್ದಿಲ್ಲ. ಅವಾಗೆಲ್ಲ ನಮ್ಮಂಥವ್ರು ಹುಚ್ಚು ಮಂದಿನೇ ಇದ್ರು. ಅವಾಗ ಗೊತ್ತಾಗ್ತಿಲ್ಲ. ಈಗೆಲ್ಲ ಶಾಣೆಯರ ಈಗ ಯಾರೂ ದಡ್ಡಿಲ್ಲ. ಈಗ ಎಲ್ಲರೂ ಹುಷಾರ ಅಂಥೇಳಿ ನಿಮ್ಮ ಎಷ್ಟೇ ಹಿಂದಿಕಿಂದ ಹೇಳ್ತೀನಿ ನಾ, ಈಗಿಂದಲ್ಲ, ಹಿಂದಿಕಿನ ಮಂದಿ ಹಿಂಗಿದ್ದೇವೆ ಅಂತ ತೋರಿಸ್ಕೊಡ್ತೀನಿ. ಆದರೆ ಈಗಿನವ್ರಂತೂ ಯಾರೂ ಹಾಗಿಲ್ಲ. ಎಲ್ಲ ಒಳ್ಳೆಯ ಜನ, ಒಳ್ಳೇದರಿಂದ ಸಂಸ್ಕೃತಿ ಬೆಳೆದಂಥವ್ರು ಒಳ್ಳೆ ಇದ್ರಾಗ ಬೆಳೀಲತ್ತಾರೆ. ಈಗ ಎಲ್ಲರಿಗೂ ತಿಳುವಳಿಕೆ ಬಂದದ, ಹುಷಾರ ಈಗಿನವರು. ಹೆಣ್ಣಾಗಲಿ ಗಂಡಾಗಲಿ ಎಲ್ಲರೂ ಯಾರು ಇದು ಮಾಡಲ್ಲ. ಈಗೆಲ್ಲ ಒಳ್ಳೆ ಮಂದಿ ಆಗ್ಯಾರ ಅಂಥೇಳಿ, ಹೀಗೆ ಒಳ್ಳೆಯರೇ ಆರೆ ಅಂಥೇಳಿ ಮಾತು ಮುಗಿಸ್ತೀನಿ.